ನಮಸ್ತೆ, ಶುಭೋದಯ ಎಲ್ರಿಗೂ. ಇವತ್ತಿನ ಕೆಲಸ ಎಲ್ಲ ಲೇಟಾಯಿತು. ಅಂದರೆ ಎದ್ದಿದ್ದು ಲೇಟಾಯಿತು, ಹಾಗಾಗಿ ಕೆಲಸನೂ ಲೇಟಾಯಿತು. ಮನೆಯವ್ರನ್ನ ಆಫೀಸಿಗೆ ಕಳಿಸಿ, ದೊಡ್ಡ ಮಗನ ಸ್ಕೂಲಿಗೆ ಕಳಿಸಿ, ನಾನು ಇವಾಗ ಕಸ ಹೊಡಿತಾ ಇದ್ದೇನೆ. ಕೆಲಸ ಲೇಟಾಗಿದ್ದರಿಂದ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಸೊ ಮಗನ ಟಿ ವಿ ಹಾಕಿ ಕೂರಿಸಿ ಕೆಲಸ ಮಾಡ್ಕೋತೀನಿ ನಾನು, ಇಲ್ಲ ಅಂದರೆ ಆಗೋಲ್ಲ. ಇವತ್ತು ದೋಸೆಗೆ ಹಾಕಿದ್ದೆ. ಸೊ ಈ ಚಳಿಗಾಲದಲ್ಲಿ ದೋಸೆ ಹಿಟ್ಟು ಉಪ್ಪಲ್ಲ ಅಲ್ಲ, ಅದಕ್ಕೆ ಒಂದು ಬೆಸ್ಟ್ ರೆಮಿಡಿ ಹೇಳ್ತೀನಿ. ಏನಂದರೆ, ರಾತ್ರಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಕುದಿಯೋಕ್ಕಿಟ್ಟು ಅದನ್ನು ಅದೇ ಪಾತ್ರೆಯಲ್ಲಿ ನೀರಿಟ್ಟು, ಸೊ ನೀವೇನು ದೋಸೆ ಹಿಟ್ಟು ಹಾಕಿರ್ತೀರಲ್ಲ ಆ ಪಾತ್ರೆನ ಅದ್ರ ಮೇಲಿಡಿ. ಅದ್ರ ಮೇಲಿಟ್ಟು ಬೆಳಗ್ಗೆ ಎದ್ದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿರುತ್ತೆ. ನಾನು ಇದೇ ರೆಮಿಡಿನೇ ಫಾಲೋ ಮಾಡ್ತಾ ಇರೋದು ಚಳಿಗಾಲದಲ್ಲಿ. ಅಂತನಿಗೆ ಡೋರ್ ಓಪನ್ ಮಾಡೋ ಹಾಗಿಲ್ಲ. ಡೋರ್ ಓಪನ್ ಏನಾದರೂ ಮಾಡಿದೆ ಅಂತಂದರೆ ಮನೆ ಹೊರಗೆ ಹೋಗ್ತಾನೆ, ಸ್ಲಿಪ್ಪರಲ್ಲೇ ಆಟಾಡೋದು. ಅವನಿಗೆ ಒಳಗೆ ಕರ್ಕೊಂಬರ್ಬೇಕು ಅಂದರೆ ನಾವಂತೂ ತುಂಬಾ ಸರ್ಕಸ್ ಮಾಡಬೇಕು. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಅಲ್ಲಿ ಆ ಪಕ್ಷಿ ಇದೆ, ಇಲ್ಲಿ ಈ ಹುಳ ಇದೆ, ಅಲ್ಲಿ ಅದಿದೆ ಅಂತ ಹೇಳಿ ಏನೇನೋ ಸರ್ಕಸ್ ಮಾಡಿ ನಾವು ಒಳಗೆ ಕರ್ಕೊಂಬಂದೆ. ಅದಾದಮೇಲೆ ನನ್ನ ಉಳಿದಿದ್ದ ಕೆಲಸ ಏನು ಬ್ಯಾಲೆನ್ಸ್ ಇತ್ತು ಅದನ್ನು ಮಾಡ್ಕೋತಾ ಇದ್ದೆ. ಅವನಿಲ್ಲ ಅಂದರೆ ಮಾತು ಕೇಳಲ್ಲ. ನಮ್ಮ ಮನೇಲಿ ಎನಿ ಟೈಮ್ ಟಿ ವಿ ಆನ್ ಅಲ್ಲೇ ಇರುತ್ತೆ. ಅವನು ಎದ್ದಿದ್ದಾನೆ ಅಂದರೆ ಅದು ಸುಪ್ರಭಾತ ಎನಿ ಟೈಮ್ ಹಾಕೇ ಇರಬೇಕು. ಅವನ ಮ್ಯೂಸಿಕ್ ಕೇಳ್ತಾನೆ ಇರಬೇಕು. ಆಫ್ ಮಾಡಿದರೆ ಆನ್ ಮಾಡುವಂಥ ಹಠ ಮಾಡ್ತಾನೆ. ಸೊ ಹಾಗಾಗಿ ಅವನಿಗೆ ಒಂದು ಕಡೆ ಕೂರಿಸಿ ನಾನೆಲ್ಲ ಕೆಲಸ ಮಾಡಿಕೊಂಡೆ. ಸೊ ಇದಾದಮೇಲೆ ಬಟ್ಟೆ ಮೆಷಿನಿಗೆ ಹಾಕಿದ್ದೆ. ಮೆಷಿನಿಂದ ತೆಗೆದ್ಬಿಟ್ಟು ಇನ್ನೇನು ಒಣಗಿಸೋಣ ಅಂತ ಹೋದೆ. ಆವಾಗ ಮತ್ತೆ ಬಂದುಬಿಟ್ಟು ಸ್ಲಿಪ್ಪರ್ ಶೂಸ್ ತೊಗೊಂಬಂದು ನನ್ನನ್ನು ಹೊರಗೆ ಕರ್ಕೊಂಡು ಹೋಗು ಅಂತ ಹಠ ಮಾಡ್ತಿದ್ದ. ಅದೇ ನಾವು ಡೋರ್ ಓಪನ್ ಮಾಡೋ ಹಾಗಿಲ್ಲ, ಬರೀ ಹೊರಗೆ ಹೋಗಬೇಕು ಅಂತಾನೆ. ಸೊ ಅವ್ರಿಗೂ ಬೇಜಾರಾಗಿರುತ್ತಲ್ಲ ಅಂತ 11 o'clock ಅರೌಂಡ್ ಆಗಿತ್ತು. ಹಾಗಾಗಿ ಅವನನ್ನು ಒಂದು ವಾಕ್ ಮಾಡಿಸೋಣ ಅಂತ ಕರ್ಕೊಂಬಂದೆ. ಏನೋ ತುಂಬ ಚಳಿ ಇತ್ತು, 11 ಗಂಟೆ ಆದರೂ ಚಳಿ ಇರುತ್ತೆ. ಸೊ ಅದಾದಮೇಲೆ ಅವನಿಗೆ ಹೊರಗೆ ಕರ್ಕೊಂಬಂದು ವಾಕ್ ಮಾಡಿಸಿದೆ. ಅಲ್ಲಿ ಆಕಳ ಇತ್ತು, ಅದನ್ನು ನೋಡ್ದ, ಅವನು ಖುಷಿಪಟ್ಟ. ಸೊ ಅದಾದಮೇಲೆ ಮಧ್ಯಾಹ್ನಕ್ಕೆ ಇನ್ನೇನು ಊಟ ರೆಡಿ ಮಾಡಬೇಕಲ್ಲ, ಹಾಗಾಗಿ ಚಪಾತಿ, ರೊಟ್ಟಿ, ಸಲಾಡ್ಸ್ ಅನ್ನೋ ಹಾಗೆ ಸೌತೆಕಾಯಿ, ಕ್ಯಾರೆಟು, ಮೂಲಂಗಿ ಎಲ್ಲ ಹೆಚ್ಚಿ ಸೊ ಪಲ್ಯ, ಚಪಾತಿ, ರೊಟ್ಟಿ ಮಾಡಿಕೊಂಡೆ. ಇದು ಮಧ್ಯಾಹ್ನದ ಊಟ ಇರುತ್ತೆ ನಂದು. ಅದಾದಮೇಲೆ ಮೆಂತ್ಯ ಸೊಪ್ಪಿಂದ್ರದ್ದು ಪಚ್ಚಡಿ ಥರ ಮಾಡಿದ್ದೆ ನಾನು. ಚೆನ್ನಾಗಿರುತ್ತೆ, ಹಸಿದು ತಿನ್ನಬೇಕು, ಆ್ಯಕ್ಚುಲಿ ಒಳ್ಳೆಯದು. ಸೊ ಹಾಗಾಗಿ ಮೆಂತ್ಯ ಸೊಪ್ಪಿನ ಪಚ್ಚಡಿ, ಸಲಾಡ್ಸು, ರೊಟ್ಟಿ, ಚಪಾತಿ, ಆಮೇಲೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ. ಸೊ ಇದು ಇವತ್ತಿನ ಮಧ್ಯಾಹ್ನದ ಊಟ ಆಗಿತ್ತು. ಮನಸ್ಸನ್ನ ಸ್ಕೂಲಿಂದ ಕರ್ಕೊಂಬಂದೆ, ಅವನು ಫಲೂದ ಬೇಕಂದ. ಇದು ಇವತ್ತಿನ ಡೇ ಆಗಿತ್ತು.